ಶಿವಾಯ ಗುರವೇ ನಮಃ. ಶ್ರೀಮಾತ್ರೇ ನಮಃ. ಶ್ರೀ ಸಚ್ಚಿದಾನಂದ ಗುರು ಪರಬ್ರಹ್ಮಣೇ ನಮಃ. ದೇವಿ ಮಹಾತ್ಮ್ಯ ಗ್ರಂಥವು 1ನೇ ಅಧ್ಯಾಯ 13ನೇ ಪದ್ಯ. ಮನೆ ಮನೆಗೆ ಐರಾವತವು, ಮನೆ ಮನೆಗೆ ಉಚ್ಛೈಶ್ರವಾಸು ಪರುಷವು, ಮನೆ ಮನೆಗೆ ಚಿಂತಾಮಣಿಯು ಮಹಾಕಲ್ಪವೃಕ್ಷಗಳು, ಮನೆ ಮನೆಗೆ ಮುತ್ತುಗಳ ತೋರಣ, ಮನೆ ಮನೆಗೆ ಕಾರಂಜಿ ಬಾವಿಯು, ಮನೆ ಮನೆಗೆ ಇಂತಿರುತ್ತಲಿರಲಿ ಕೆಸದಿತ್ತು ರಜತಾದ್ರಿ. ಈ ಒಂದು ಪದ್ಯದಲ್ಲಿ ಏನು ಹೇಳ್ತಾ ಇದ್ದಾರೆ? ಪ್ರತಿಯೊಂದು ಮನೆಗೂ ನೀರಾನೆ ಇದೆ, ಉದ್ದ ಕಿವಿಗಳಿರ್ತಕ್ಕಂತಹ ಕುದುರೆಗಳಿದ್ದಾವೆ, ಬಂಗಾರದ ಇರ್ತಕ್ಕಂಥ ಆ ಕಬ್ಬಣದಿಂದ ಮುಟ್ಟಿಸಿದೆ ಅದು ಬಂಗಾರ ಮಾಡ್ತದೆ, ಆ ಪರುಷಮಣಿ ಅನ್ನುವಂಥದ್ದು. ಆ ಪರುಷವೇದಿ ಇದೆ, ಹೀಗೆ ಚಿಂತಾಮಣಿ ಇದೆ, ಏನು ಕೋರಿಕೆ ಕೇಳಿದರೂ ಅದನ್ನು ಸಂಕಲ್ಪ ಮಾಡ್ತಕ್ಕಂಥ ಒಂದು ಮಣಿ ಅದು. ಕಲ್ಪವೃಕ್ಷಗಳಿದ್ದಾವೆ, ಹೀಗೆ ಮುತ್ತುಗಳ ತೋರಣ ಅನಂತ ರೀತಿಯಲ್ಲಿರ್ತಕ್ಕಂಥ ಶೋಭಾಯಮಾನವಾಗಿ ಅಲ್ಲಿ ಆ ದ್ವಾರದಲ್ಲಿ ಇದೆ ಅಂತ ಹೇಳ್ತಾರೆ. ಈ 3 ದ್ವಾರದ ಮುಖ್ಯ ಹೊರಗೆ ಹೋದ್ರಲ್ಲ, ಆ ಒಂದು ಆವರಣಗಳನ್ನು ದಾಟಿಕೊಂಡು 3 ಮುಖ್ಯ ದ್ವಾರಗಳಿದ್ದು ಆ ದ್ವಾರದಳು ಒಳಗೆ ಹೋದರೆ ಏನಾಗ್ತದೆ ಅಂದರೆ ಅಲ್ಲಿ ಎಲ್ಲವೂ ಚಿಂತಾಮಣಿ ಎಲ್ಲವೂ ಇದ್ದವು ಅಂತ ಇಲ್ಲಿ ಹೇಳ್ತಕ್ಕಂಥ. ಇದು ರಹಸ್ಯ ಏನು ಅಂದರೆ, ಯಾವಾಗ ಮನುಷ್ಯನು ಸಹಜ ಶ್ವಾಸದ ಮೇಲೆ ಧ್ಯಾಸವನ್ನಿಟ್ಟು ಯೋಗ ಸಾಧನೆಯನ್ನು ಸರಳ ರೂಪದಿಂದ ಯಾರು ಮಾಡ್ತಾ ಇದ್ದಾರೋ, ಆದರೆ ಈ ಏನೂ ಗೊತ್ತಿಲ್ಲದೆ ಸಹಜವಾಗಿ ಉಸಿರಿನ ಮೇಲೆ ಧ್ಯಾಸವನ್ನು ಇಟ್ಟುಕೊಂಡು ಯಾರು ಭಾವನೆಯಿಂದ ಇರ್ತಾರೆಯೋ, ಅಥವಾ ಸದಾ ಭಗವನ್ ಚಿಂತನೆಯನ್ನು ಮಾಡಿಕೊಳ್ತಾ ಸದಾನಂದಲ್ಲಿ ಇರಬೇಕಾದರೂ ಕೂಡ ಸಹಜವಾಗಿ ಕುಂಡಲಿನಿ ಜಾಗೃತಿ ಆಗ್ತದೆ. ಸಾಧನೆ ಮಾಡಬೇಕಂತಿಲ್ಲ, ಆ ಸಚ್ಚಿಂತನೆ ಯಾವಾಗ ಮಾಡಿದ್ರೆ ಕುಂಡಲಿ ತನ್ನನ್ನು ತಾನೇ ಜಾಗೃತ ಆಗ್ತದೆ. ಆ ಒಂದು ಜಾಗೃತಿ ಯಾವಾಗ ಆಗ್ತದೋ ಆವಾಗ 3 ದಾರಿಗಳಲ್ಲಿ ಯಾವಾಗ ಹೋಗ್ತೀವೋ, ಸುಷುಮ್ನದಲ್ಲಿ ನಾವು ಯಾವಾಗ ಇರ್ತೀವೋ ಅದು ನಿನ್ನ ಸಂಕಲ್ಪಗಳೆಲ್ಲವೂ ನೆರವೇರ್ತವೆ ಅಂತ ಅರ್ಥ. ಸಂಕಲ್ಪ ನೆರವೇರಕ್ಕೆ ಇದೊಂದೇ ದಾರಿ, ಮತ್ತೆ ಬೇರೆ ಇಲ್ಲ ಅಂತ ಇಲ್ಲಿ ವರ್ಣನೆಯನ್ನು ಮಾಡ್ತಕ್ಕಂಥರೆ. ಸಂಕಲ್ಪ ಸಿದ್ಧಿ ಅಂದರೆ ಇದೆ. ಇಲ್ಲಿ ಏನು ಮನೆ ಮನೆಗೆ ಐರಾವತು, ಮನೆ ಮನೆಗೆ ಇಂದ್ರನ ಇರ್ತಕ್ಕಂಥ ಒಂದು ಆನೆ ಇದೆ, ಮನೆ ಮನೆಗೆ ಉಚ್ಛೈಶ್ವರ ಕುದುರೆ ಇದೆ, ಮನೆ ಮನೆಗೆ ಚಿಂತಾಮಣಿ ಏನು ಕೇಳಿದ್ರೆ ಅದನ್ನು ಕೊಡ್ತಕ್ಕಂಥ ಚಿಂತಾಮಣಿ ಯಾವಾಗ ಅಂದರೆ ಯಾವಾಗ ಇಡ ಪಿಂಗಳ ಹೋಗಿ ಸುಷುಮ್ನದಲ್ಲಿ ಸ್ಥಿತವಾಗಿರ್ತಕ್ಕಂಥ ಮನಸ್ಸಿರ್ತದೆಯೋ ಆ ಸಮಯದಲ್ಲಿ ನಾವೇನು ಸಂಕಲ್ಪ ಮಾಡ್ಕೊಳ್ತೀವೋ ಆವಾಗ ನಾವು ಅಂದ್ಕೊಂಡು ಕೂಡಲೇ ಅವು ಆಗ್ತವೆ. ಇದೇ ಕಾರಣ, ಮತ್ತೆ ಬೇರೆ ಏನಿಲ್ಲ. ಈ ಮಹಾತ್ಮರು ಕೆಲವರು ಆಶೀರ್ವಾದ ಮಾಡಿದ ಕೂಡಲೇ ಆಗ್ತದೆ ಅಂದರೆ ಅರ್ಥ ಏನಂದರೆ ಸದಾವಕಾಲ ಅವರು ಆ ಸ್ಥಿತಿಯಲ್ಲಿ ಇರೋದರಿಂದ ಅವ್ರು ಹೇಳೋದ್ರಿಂದ ಆಗ್ತಾ ಇದೆ ಅಂತ ಅರ್ಥ. ಅಂತಹ ಶಕ್ತಿ ಮನೆ ಮನೆಗೂ ಇದೆ, ನಿಮಗೂ ಇದೆ, ನನಗೂ ಇದೆ, ಎಲ್ಲರಿಗೂ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಆ ಶಕ್ತಿ ಇದೆ. ಅದನ್ನು ಕೇಂದ್ರೀಕೃತ ಮಾಡಿಕೊಂಡ್ರೆ ಉದ್ಧಾರ ಆಗ್ತಕ್ಕಂಥವ್ರು. ಇದು ಮುಖ್ಯವಾಗಿ ಇಲ್ಲಿ ಹೇಳಿದೆ. ಮನೆ ಮನೆಗೂ ಕಲ್ಪವೃಕ್ಷ ಇದೆ.